ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಣೆಗೆ ಚಾಲನೆ ನೀಡಲಾಯಿತು. ರಾಜ್ಯದಲ್ಲೇ ಪ್ರಥಮವಾಗಿ ತಿಪಟೂರಿನಲ್ಲಿ ಈ ಒಂದು ಯೋಜನೆ ಆರಂಭಗೊಂಡಿದೆ. ಶಾಸಕ ಕೆ ಷಡಕ್ಷರಿ ಅವರು ಪೌಷ್ಟಿಕಾಂಶ ಕಿಟ್ ಅನ್ನು ವಿತರಣೆ ಮಾಡಿದರು. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪೌಷ್ಟಿಕ ಆಹಾರ ಕಿಟ್ ಅನ್ನು ಹಸ್ತಾಂತರ ಮಾಡಲಾಯಿತು. ಅಂಗನವಾಡಿ ಮೂಲಕ ಮಕ್ಕಳಿಗೆ ನೇರವಾಗಿ ಈ ಒಂದು ಯೋಜನೆ ತಲುಪಿಸ್ತಕ್ಕಂಥ ಒಂದು ಗುರಿಯನ್ನು ಹೊಂದಲಾಗಿದೆ. ಯೋಜನೆಗಳು ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ ಅಂತ ಶಾಸಕ ಹೇಳಿದ್ದಾರೆ. ಯಾಕೆ ಮಾತನಾಡ್ತೀನಿ ಅಂದ್ರೆ ನಮ್ಮ ಒಂದು ಮಗುವಿನಿಂದ ಹಿಡಿದು ವೃದ್ಧರವರೆಗೂ 2 ಹೊತ್ತಿನ ಆಹಾರ ಸಿಕ್ಕಬೇಕು ಅಂತ ಒಂದು ಯೋಜನೆ ತರಬೇಕು ಅಂತ ದೃಷ್ಟಿಯಿಂದ ಮನಮೋಹನ್ ಸಿಂಗ್ ಅವರು ಒಂದು ಕಿಟ್ ಅಂತ ಕೊಡ್ತೇವೆ. 10 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ. ಅದನ್ನ 10 ಕೆಜಿ ಕೊಡೋದಿಲ್ಲ, 5 ಕೆಜಿ ಮಾಡ್ತೇವೆ. ಯಾಕೆ ಮಾಡ್ತಾರೆ? ನಾನು ಹಳ್ಳಿಗಳಿಗೆ ಹೋದಾಗ ಎಲ್ಲ ಕೇಳಿದ್ದೀನಿ. ಮನೇಲಿ 8 ಜನ ಇದ್ದಾರೆ ಅಂತ ಕೇಳಿದ್ರೆ 8 ಜನ 10 ಜನ ಹೇಳೋರು. 8 70 10 ಜನಕ್ಕೆ 1 ಕ್ವಿಂಟಲ್ ಕೇಂದ್ರೀಕೃತವಾಗಿದ್ದು ಗೊತ್ತಿಲ್ಲ. 2 ಸಾರಿನೂ ನಮ್ಮ ರಾಜ್ಯದ ಬಗ್ಗೆ ಯಾರು ಮಾಹಿತಿ ಇದ್ದಿಲ್ಲ. ಸಾಕಷ್ಟು ಯೋಜನೆ